ಮಾಡಿಕೊಂಡು ನಮಗೆ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಕುಲಕರ್ಣಿರವರು ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿಯಾಗಿ ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ. ಇವತ್ತು ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಈ ದಿನ ಬೀದರ್ ಜಿಲ್ಲೆಯ ಬ್ರಾಹ್ಮಣ ಸಂಘದಿಂದ ನಮ್ಮಲ್ಲಿ ಯಾರೆಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಐಡೆಂಟಿಟಿ ಕಾರ್ಡ್ಗಳನ್ನ, ಫೋಟೋ ಐಡೆಂಟಿಟಿ ಕಾರ್ಡ್ನ ಹಂಚುವಿಕೆ ಮಾಡಬೇಕು ಅನ್ನೋವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಏಪ್ರಿಲ್ 2025ರಲ್ಲಿ ಅಂದರೆ 5 ತಿಂಗಳ ಹಿಂದೆ ನಡೆದಂಥ ಈ ಒಂದು ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೇವಲ 117 ಜನ ಮಾತ್ರ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಸದಸ್ಯರಿದ್ದರು. ಆದರೆ ವೆಂಕಟೇಶ್ ಕುಲಕರ್ಣಿರವರು ಆಯ್ಕೆಯಾದ ಬಂದ ನಂತರ ಒಂದು ಚಾಲೆಂಜ್ ತಗೊಂಡು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 2-3 ಸಾವಿರ ಆದರೂ ಮಿನಿಮಮ್ 1 ವರ್ಷದಲ್ಲಿ ಮೆಂಬರ್ಶಿಪ್ ಮಾಡ್ತೀನಿ ಅಂತ ಒಂದು ಹಠ ತೊಟ್ಟು ಅದರ ಪ್ರಕಾರವಾಗಿ ಈಗಾಗಲೇ 730ಕ್ಕಿಂತ ಹೆಚ್ಚು ಸದಸ್ಯರನ್ನ ಈಗ 5 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅನಂತ ಅಭಿನಂದನೆಗಳು. ನಮ್ಮ ಬ್ರಾಹ್ಮಣರ ಸಂಘಟನೆಯ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಜಿಲ್ಲೆಗೆ ನಾವೆಲ್ಲ ನಮ್ಮ ಸಮಾಜದ ಹಿರಿಯ ನಮ್ಮ ಅಧ್ಯಕ್ಷರಾಗಿರುತ್ತೆ ಅವ್ರ ಜೊತೆ ನಾನು ಬಂದಿದ್ದೀನಿ. ನಾನು ಕರ್ನಾಟಕ ಸರ್ಕಾರ ನನಗೆ ಬ್ರಾಹ್ಮಣ ಅವರನ್ನ ಅತ್ಯಂತ ಆತ್ಮೀಯವಾಗಿ, ಅತ್ಯಂತ ಗೌರವಯುತವಾಗಿ ಅವರಿಗೆ ಸಮಸ್ತ ಬೀದರ್ ಬ್ರಾಹ್ಮಣ ಸಮುದಾಯದ ಪರವಾಗಿ ಆತ್ಮೀಯವಾದಂತ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ನಮ್ಮ ಬೀದರ್ನ ಒಂದು ವಿಶೇಷ ಕಲೆಯಾಗಿರುವಂತಹ ಬಿದ್ರಿ ಕಲೆಯನ್ನ ಆ ಮೂಲಕ ಅವರಿಗೆ ಅರ್ಪಿಸುವುದರೊಂದಿಗೆ ಇಲ್ಲಿನ ವಿಶೇಷತೆಯನ್ನು ಅಲ್ಲಿಗೂ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ ನೆರವೇರಿಸಲಾಗ್ತದೆ. ಹಾಗೂ ಸಮಸ್ತ ಬೀದರ್ ಪುತ್ರ ಬಾಂಧವರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಮುಖ್ಯ ಅತಿಥಿಗಳಾಗಿ ಇಂದಿನ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ ನಮ್ಮವರೇ ಆದ ಶ್ರೀ ಜಯಸಿಂಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಇವರ ಒಂದು ಕಿರುಪರಿಚಯ. ದೇವರಾಯ ದುರ್ಗದಲ್ಲಿ ಜನಿಸಿದರು. ಇವರ ಶ್ರೀ ಜಯಸಿಂಹರವರು ಕೂಡ ರಾಜಕೀಯ ಚಟುವಟಿಕೆಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದಾರೆ. ಇದರ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸರ್ಕಾರದ ನೇಮಿತವಾಗಿರುವ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ದ್ವಿತೀಯ ಶ್ರೀ ಭಂಡಾರಿಕೆ ಉಪಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಅತಿಶಯೋಕ್ತಿ ಆಗಲಾರದು ಅವರ ಹೆಸರು ಬಟನಾಡು ಸಂಘದ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಶಿವಾಲಯ ಟ್ರಸ್ಟ್, ಬನಶಂಕರಿ ಎಣ್ಣೆ ಹಂತ ಬೆಂಗಳೂರು ಟ್ರಸ್ಟ್ ಇಲ್ಲಿಯೂ ಕೂಡ ಎಲ್ಲ ದೃಷ್ಟಿಯಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಲು ಇಚ್ಛಿಸ್ತಾ ಇದ್ದಾರೆ. ರಾಜಕೀಯ ಚಟುವಟಿಕೆಯಲ್ಲಿಯೂ ಕೂಡ ಅತ್ಯಂತ ಸಕ್ರಿಯರಾಗಿ ಇರ್ತಾರಂತೆ ಅನ್ನಿಸ್ತಾ ಇದೆ. 1999 2003